ನನ್ನಿಂದ ನೋಡ್ತಾ ಇದ್ರಲ್ಲ ಕರೆಕ್ಟಾಗಿ 1 ಕಿಲೋಮೀಟ್ರ್ ಹಿಂಗೆ ಸ್ಟ್ರೈಟಾಗಿ ಹೋದರೆ ನಮಗೆ ಪಾಕಿಸ್ತಾನ ಬಾರ್ಡ್ರ್ ಸಿಗುತ್ತೆ. ಇಂಡಿಯಾ ಪಾಕಿಸ್ತಾನ ಬಾರ್ಡರ್ ಫ್ರೆಂಡ್ಸ್ ನೋಡ್ರಿ ಎಷ್ಟು ಹತ್ತಿರದಲ್ಲೈತಿ. ಈಗ ನಾನು ಲಂಗರಲ್ಲಿ ಊಟ ಮಾಡಕ್ಕೆ ಹೋಗೋಣ ಅಂತ ಬಂದೆ, ಹಿಂಗಾಯ್ತು. ಅಮೃತ್ಸರಲ್ಲಿ ನನ್ನ ಶೋ ಆಯಿತು. जागो रे देखो रे दुनिया ये देखो रे ना 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 जागो रे देखो रे दुनिया ये देखो रे अंदर की बाहर की दुनिया ये देखो रे बाहर से लगती कड़वी कड़वी अंदर से मीठी पुड़िया रे रेले पे रेला है हर दिन ही मेला है नीम नमक कच्ची करी सी गुड़ पारे सी दुनिया ये देखो रे दुनिया ये देखो रे. ಫೈನಲಿ ವೆಲ್ಕಮ್ ಟು ನಮ್ಮ ಭಾರತದ ರಾಜಧಾನಿ ಡೆಲ್ಲಿಗೆ. ನಾನು ಹತ್ತಬೇಕಾದ್ರೆ ತುಂಬ ಬಾಧೆಯಿಂದ ಹತ್ತಿದೆ, ಇಳಿಬೇಕಾದ್ರೆ ತುಂಬ ಖುಷಿಯಿಂದ ಹೇಳಿದೆ. ಯಾಕಂತಂದರೆ ಸ್ಟಾಪ್ ಬಂತು, ಸೀಟ್ ಇರಲಿಲ್ಲ. ಹಂಗೋ ಹಿಂಗೋ ನಿಂತ್ಕೊಂಡು ಕರೆಕ್ಟಾಗಿ 310 ಕಿಲೋಮೀಟ್ರು ಒಂದು 5 ಅವರ್ ಜರ್ನಿ ಮಾಡ್ಕೊಂಡು ಬಂದಿದ್ದೀನಿ. ಟೈಮ್ ಬಂದ್ಬಿಟ್ಟು ಈಗ 1:30 ಏನಾಗುತ್ತೆ. ಡೆಲ್ಲಿಗೆ ಬಂದಿದ್ದ ರೀಸನ್ ಇಷ್ಟೇ, ಮೈಕ್ ತೊಗೋಬೇಕು. ನಂದು DJ ಮೈಕ್ ಮಿನಿ ಐತಲ್ಲ, ಅದು ಕಳೆದೋಗ್ಬಿಟ್ಟೈತೆ. ಈಗ ಅದನ್ನು ತೊಗೋಬೇಕು ಅಂತಂದರೆ ಮೈಕ್ ತಗೊಳ್ಳೋದಕ್ಕೆ ಶಾಪ್ಗೇನು ಹೋಗೋ ಅವಶ್ಯಕತೆ ಇಲ್ಲ. ಆಲ್ರೆಡಿ ಮೈಕು ಡೆಲ್ಲಿಗೆ ಬಂದಿದೆ. ಹೆಂಗೆ ಅಂತಂದರೆ ನಮ್ಮ ಅಕ್ಕ ಇದ್ದಾರಲ್ಲ, ಅವ್ರು ಬಂದುಬಿಟ್ಟು ಆನ್ಲೈನಲ್ಲಿ ಬುಕ್ ಮಾಡಿದರು. ಡೆಲ್ಲಿಲಿ ಯಾರೋ ಪರಿಚಯ ಇದ್ದಾರೆ, ಫ್ರೆಂಡ್, ನಮ್ಮ ಸಿಸ್ಟರ್ ಅವರ ಫ್ರೆಂಡ್ ಇದ್ದಾರೆ. ಅವ್ರ ಮನೇಲಿ ಈಗ ಮೈಕ್ ಐತೆ, ಅದನ್ನು ನೋಡಬೇಕು. ಪೋರ್ಟರಲ್ಲ ಇಲ್ಲಾಂದರೆ ಏನೋ ರ್ಯಾಪಿಡೋದೆಲ್ಲ ಬುಕ್ ಮಾಡಿ ತರಿಸ್ಕೋಬೇಕು. ಇಲ್ಲಿಂದ 7 ಕಿಲೋಮೀಟ್ರ್ ಐತೆ ಅವರು ನಮ್ಮ ಅಕ್ಕ ಅವ್ರ ಫ್ರೆಂಡ್ ಅವರು ಮನೆ. ಈಗ ನಾನು ರೈಲ್ವೆ ಸ್ಟೇಷನಲ್ಲಿದ್ದೀನಿ, ನೋಡ್ತೀನಿ. ಮೈಕ್ ರಿಸೀವ್ ಮಾಡ್ಕೊಂಡು ಬೆಳಿಗ್ಗೆ ನನಗೆ ಇಲ್ಲಿಂದ ಟ್ರೈನ್ ಐತೆ ಡೈರೆಕ್ಟಾಗಿ ಅಮೃತ್ಸರ್ಗೆ. ಇವತ್ತು ಆಲ್ಮೋಸ್ಟ್ ಅಲ್ಲೆಲ್ಲ ಫುಲ್ ಡೇ ಎಲ್ಲ ಜರ್ನಿನೇ ಆಗೋಯ್ತು. ಮೈಕ್ ಥ್ಯಾಂಕ್ ಯು. ಓಕೆ, ಫೈನಲ್ ಆಗಿ ನಮ್ಮ ಮೈಕ್ ಬಂದೈತೆ. ಪ್ಯಾಕೇಜಿಂಗ್ ಐತೆ. ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ಅನ್ಬಾಕ್ಸ್ ಮಾಡ್ತಾ ಇರೋದು. DJ ಮೈಕ್ ಮಿನಿ ನಾನು ಯೂಸ್ ಮಾಡೋದು. ವಾ, ನೋಡಿ ಹೆಂಗೈತೆ, ಕಾಣಿಸ್ತಿದೆಯಾ? ಇದು ಇದು ನಮ್ಮ ಟ್ರಾನ್ಸ್ಮಿಟರ್ ಮ್ಯಾಗ್ನೆಟ್ ಇರುತ್ತೆ. ಸೇಮ್ ಇನ್ನೊಂದು ಐತೆ ನನ್ನ ಹತ್ರ. ಇಷ್ಟು ಐಟಮ್ಗೆ 6,500 ರೂಪಾಯಿ ಖರ್ಚಾಗುತ್ತೆ. ಗುಡ್ ಮಾರ್ನಿಂಗ್ ಫ್ರಮ್ ಡೆಲ್ಲಿ. ಆ್ಯಕ್ಚುಲಿ ನನಗೆ ಟ್ರೈನ್ ಇರೋದು 3:45ಕ್ಕೆ. ನಾನು ಕರೆಕ್ಟಾಗಿ 3 ಗಂಟೆಗೆ ಅಲಾರಾಮ್ ಇಟ್ಟಿದ್ದೆ. 2ನೇ ಸರಿ ಅಲಾರಾಮ್ ಬಂದಾಗ ಎದ್ದಿದ್ದೀನಿ. ಮಲಗಿದ್ರೆ ಏನು ಗತಿ, ಫುಲ್ಲು ಚಳಿ ಬೇರೆ, ನಿಟ್ಟೆ ಇಲ್ಲ ನನಗೆ ನಿದ್ದೆಯಲ್ಲಿ. ಯಾಕಂದರೆ ನಾನೆಲ್ಲ ಫುಲ್ಲು ಜನರಲ್ ಟ್ರೈನ್ ಜರ್ನಿ ಮಾಡ್ಕೊಂಡು ಬಂದಿದ್ದೆ ಆಯ್ತಲ್ವಾ. ಇಲ್ಲ ಅಂತಿದ್ರೆ ಗ್ಯಾರಂಟಿ ಟ್ರೈನ್ ಮಿಸ್ ಆಗಿ ಹೋಗೋದು. ಈಗ ಟೈಮ್ ಬಂದ್ಬಿಟ್ಟು 3:30 ಆಗೈತೆ. ಅನೌನ್ಸ್ ಮಾಡ್ತಾಯಿದ್ದಾರೆ ಟ್ರೈನ್ ಬರುತ್ತೆ.
1157 Chhatrapati Shivaji Maharaj Terminus, Mumbai, Amritsar Express via Panipat Kurukshetra Ambala Camp is coming on platform number 6. ಒಳಗಡೆ ಬಂದು ಕೂತ್ಕೊಂತಿದ್ದ ತಕ್ಷಣ ಯಾರೋ ನನ್ನ ಸೀಟಲ್ಲಿ ಅಲ್ಲಿ ಒಂದು ಫ್ಯಾಮಿಲಿ ಮಲಗಿದ್ದಾರೆ. ನಿಮ್ದು ಯಾವ ಸೀಟು ಅಂತ ಕೇಳಿದ್ರೆ ಅವ್ರು ಹೇಳ್ತಿದ್ರೆ TC ಏನೋ ಮಾತಾಡ್ಕೊಂಡು ಅಡ್ಜಸ್ಟ್ ಮಾಡಿದಾರಂತೆ. ಈಗ ಮೇಲ್ಗಡೆ ಬಂದು ಕೂತ್ಕೊಂಡಿದ್ದೀನಿ. ಇಷ್ಟೊತ್ತು ಈ ಮಾಮೂಲಿ ಪಿಲ್ಲೋ ಬೆಡ್ ಕವರ್ ಎಲ್ಲ ಕೊಡ್ತಾರಲ್ವ, ಸೊ ಅದಕ್ಕೋಸ್ಕರ ವಾರ್ ನಡೀತಾ ಇತ್ತು. ಇಷ್ಟೊತ್ತು ಮುಗಿದ್ದು ಆದರೆ ಎರಡಿದ್ದಾವೆ, ಇದೊಂದು ರಿಟರ್ನ್ ಕೊಡ್ತೀನಿ, ಇನ್ನೊಂದು ಬ್ಲ್ಯಾಂಕೆಟ್ ಬೇರೆ ಕೊಡಬೇಕಿತ್ತು. ಟೈಮ್ 12:17 ಆಗುತ್ತೆ. ನಮ್ಮ ಈ ಸೂಪರ್ ಫಾಸ್ಟ್ ಟ್ರೈನ್ ಏನು ಮಾಡ್ತಾ ಇತ್ತು ಗೊತ್ತಾ, ಪ್ರತಿ ಸ್ಟಾಪಲ್ಲೂ ಒಂದು 10ರಿಂದ 15 ನಿಮಿಷ ನಿಲ್ಸ್ಕೊಂಡು ಹೋಗ್ತಾ ಐತೆ. ಆ್ಯಕ್ಚುಲಿ ಟ್ರೈನ್ ಬಂದ್ಬಿಟ್ಟು ಅಮೃತ್ಸರ್ಗೆ ಹೋಗೋದು ಸಾಯಂಕಾಲ 4:15. ಬೆಳಿಗ್ಗೆಯಿಂದ ಅಂದರೆ ರಾತ್ರಿ 3:15 ಹತ್ತಿದ ನನ್ನ ಟ್ರೈನು, ಸಾಯಂಕಾಲ 4:15ವರೆಗೂ ಫುಲ್ ಡೇ ಜರ್ನಿ ಟ್ರೈನಲ್ಲೇ ಆಗೋಗ್ತಾಯಿದೆ. ನನ್ನ ಪ್ಲ್ಯಾನ್ ಇದ್ದು ಸ್ವಲ್ಪ ವಾಘಾ ಬಾರ್ಡ್ರಿಗೆಲ್ಲ ಹೋಗೋಣ ಅಂತ ಹೇಳ್ಬಿಟ್ಟು ಬೇಗ ಅಲ್ಲಿ ಒಂದು 3-4 ಗಂಟೆಗೆ ಹೋಗಬೇಕು. ವಾಘಾ ಬಾರ್ಡ್ರಲ್ಲಿ ನಾವು ಹೋಗಿ ಅಲ್ಲಿ ಆ ಫಂಕ್ಷನ್ ಎಲ್ಲ ನೋಡಬೇಕು ಅಂತಂದರೆ ಪಾಕಿಸ್ತಾನದವ್ರದ್ದು ಮತ್ತು ನಮ್ಮ ಇಂಡಿಯಾದವ್ರದ್ದು ಆರ್ಮಿ ಸೋಲ್ಜರ್ಸ್ ಪರೇಡ್ ಎಲ್ಲ ಇರುತ್ತೆ, ನೆಕ್ಸ್ಟ್ ಲೆವೆಲ್ ಇರುತ್ತೆ. ಬಟ್ ಈ ಟ್ರೈನ್ ಹೋಗೋದೇ ನಿಧಾನಕ್ಕೆ. ನಾನು ಟ್ರೈನ್ ಹತ್ತಿದ್ದು 3:45. ಬೆಳಿಗ್ಗೆ ಎದ್ದಿದ್ದು 6:15 ಎಚ್ಚರಿಕೆ ಆಯಿತು. ಡೈಲಿ 6:15 6 ಗಂಟೆಗೆ ಎದ್ದೇಳ್ತೀನಲ್ಲ, 6:15 ಎದ್ದು ಮತ್ತು ಸ್ವಲ್ಪ ಹೊತ್ತು ಓಡಾಡ್ಕೊಂಡು ಬ್ರಷ್ ಮಾಡಿ ಸ್ವಲ್ಪ ಏನೋ ಆಲೂ ಪರೋಟ ತಿಂದ್ಬಿಟ್ಟು ಈಗ ಮತ್ತೆ ಮಲಗಿದ್ದೆ. ಈಗ ಮತ್ತೆ ಎದ್ದಿದ್ದೀನಿ. ಇಲ್ಲೇನಿಲ್ಲ, ಫುಲ್ ಮಲಗೋದು ಎದ್ದೇಳೋದಷ್ಟೇ. ಜಸ್ಟ್ ಒಂದು 15 ನಿಮಿಷ ಮುಂದೆ ಬಂತು, ಮತ್ತೆ ನಿಂತ್ಕೊಂಡೈತೆ. ಇನ್ನು ಎಲ್ಲ ಬರೋ ಟ್ರೈನ್ಗೆಲ್ಲ ಕ್ರಾಸಿಂಗ್ ಮಾಡ್ಕೊಂಡು ಹೋಗುತ್ತೆ. ನಾನು ಹೋಗ್ತಾ ಇರೋದು ಅಮೃತ್ಸರ್ ಎಕ್ಸ್ಪ್ರೆಸ್ ಅಂತ ಹೆಸರಿಟ್ಟವ್ರು ಇದಕ್ಕೆ. ದಯವಿಟ್ಟು ಗಮನಿಸಿ, ನಮ್ಮ ಈ ಅಮೃತ್ಸರ್ ಎಕ್ಸ್ಪ್ರೆಸ್ ಇವತ್ತು ಹೋಗಂಗೆ ಕಾಣಿಸ್ತಾ ಇಲ್ಲ. ಇಲ್ಲಿಗೆ ಹತ್ತತ್ರ ಅರ್ಧ ಗಂಟೆ ಆಯಿತು. ಬರೋ ಟ್ರೈನ್ ಬರ್ತಾನೆ ಇದ್ದಾವೆ, ಹೋಗೋ ಟ್ರೈನ್ ಹೋಗ್ತಾನೆ ಇದ್ದಾವೆ. ನಾವು ಇನ್ನೂ ಇಲ್ಲೇ ನಿಂತೇ ಇದ್ವಿ. ಊಟ ಆಯಿತು, ಮಲ್ಕೊಂಡೆ, ಎದ್ದೆ, ಓಡಾಡಿದೆ, ಓಡಿದೆ. ಅಯ್ಯೋ ಹೋಗ್ಲಿ ಬಿಡ್ರಿ, ಇವತ್ತು ರಾತ್ರಿ ಒಂದು 10 ಗಂಟೆಗೆ ಹೋಗೋಣ ನಿಧಾನಕ್ಕೆ. ಏನು ಟೈಮ್ ಐತಲ್ಲ ಆರಾಮಾಗಿ. ಒಟ್ಟೆ ಟ್ರ್ಯಾಕ್ ಐತೆ, ಟ್ರೈನ್ ಐತೆ, ಸೀಟ್ ಐತೆ, ಈಸಿಯಾಗಿ ಹೋದ್ರೆ ಆಯಿತು. ಕೊನೆಗೂ ನಮ್ಮ ಟ್ರೈನು ಲುಧಿಯಾನದಿಂದ ಡಿಪಾರ್ಚರ್ ಆಯಿತು. ಕೊನೆಗೂ ಬಂತಪ್ಪ ಅಮೃತ್ಸರ್. ಹತ್ತತ್ರ 5 ಗಂಟೆಗೆ ರೀಚ್ ಆಗಿದ್ದೀವಿ. ನಾರ್ಮಲಾಗಿ ಬೇರೆ ಟ್ರೈನಲ್ಲಿ ಎಷ್ಟು ಗಂಟೆಗೆ ಬರ್ತವೆ, 7 ಅವರ್ ಜರ್ನಿ ಅಷ್ಟೇ. ಇದು 12 ಅವರು. ಆ್ಯಕ್ಚುಲಿ ಪಂಜಾಬ್ಗೆ ನಾನು ಸಮ್ಮರಲ್ಲಿ ಬಂದಿದ್ದೆ. ಬಿಸಿಲಲ್ಲಿ ಬೆಂದು ಹೋಗ್ತಾ ಇದ್ದೆ ಆ ಟೈಮಲ್ಲಿ. ಆ ರೇಂಜ್ ಬಿಸಿಲು ಇರುತ್ತೆ. ಬಟ್ ಈಗ ಫುಲ್ ಚಳಿ ಆಗುತ್ತೆ. ಓಕೆ, ಜಾಕೆಟ್ ಹಾಕೊಂಡು ಓಡಾಡ್ತಾರಲ್ಲ, ಈಗ ಒಳ್ಳೆ ಟೈಮು ಪಂಜಾಬ್ನ ಓಡಾಡೋದಕ್ಕೆ. ಈಗ ಗೋಲ್ಡನ್ ಟೆಂಪಲ್ ಹತ್ರ ಹೋಗ್ತೀನಿ. ಈಗ ರೈಲ್ವೆ ಸ್ಟೇಷನಿಂದ ಎಷ್ಟು ದೂರ ಐತೆ ಗೊತ್ತಿಲ್ಲ. ಥ್ಯಾಂಕ್ ಯು. ನೋಡೋಣ ಆಟೋದವ್ರು ಎಷ್ಟು ಸ್ಟಾರ್ಟ್ ಮಾಡ್ತಾರಂತ. ಆಟೋದವರು ರೈಲ್ವೆ ಸ್ಟೇಷನ್ ಮುಂದೆ ಯಾವತ್ತಿದ್ರು ಕೂಡ ಜಾಸ್ತಿನೇ ಹೇಳೋದು.
ಹೋಟೆಲ್ ಚೆಕ್ಔಟ್ ಮಾಡ್ಕೊಂಡು ನನ್ನ ಬ್ಯಾಗ್ ತಗೊಂಡು ನಾನು ಇಲ್ಲಿ ಗುರುದ್ವಾರದಲ್ಲಿ ಬ್ಯಾಗ್ ಇಡಕ್ಕೆ ಹೋದೆ ಕ್ಲಾಕ್ ರೂಮಲ್ಲಿ. ಸೊ ಅಲ್ಲಿ ಹೊರಗಡೆ ಶೂ ಬಿಟ್ಟಿದ್ದೆ. ಶೂ ಬಿಟ್ಟು ಒಂದು 5 ನಿಮಿಷದಲ್ಲಿ ಬ್ಯಾಗು ಕ್ಲಾಕ್ ರೂಮಲ್ಲಿ ಇಟ್ಟು ಹಿಂಗೆ ರಿಟರ್ನ್ ಬರೋ ಅಷ್ಟೊತ್ತಿಗೆ ನನ್ನ ಶೂ ಮಾಯ. ಕರೆಕ್ಟಾಗಿ ನೆನ್ನೆ ತಗೊಂಡಿದ್ದೆ ಶೂ ನಾನು, ಇವತ್ತು ಹೊರಟೋಗ್ಬಿಟ್ರು. ನೋಡಪ್ಪ, ಫಸ್ಟ್ ಟೈಮು ನನ್ನ ಬಂಗಾರದ ಶೂ ಎತ್ಕೊಂಡು ಹೋಗ್ಬಿಟ್ರು. ಅಂದರೆ ತಗೊಂಡಿದ್ದೆ, ಇಷ್ಟ ಆಗಿದ್ದು ನನಗೆ. ಏನು ಮಾಡೋಣ, 5 ನಿಮಿಷದಲ್ಲಿ ತಗೊಂಡೋಗ್ಬಿಟ್ರು. ನನ್ನವೇ ಅಲ್ಲ, ಮತ್ತೆ ಅಲ್ಲಿ ಯಾರೋ ಬೇರೆ ಪಾಪ ಅವರು ಬಂದು ನನಗೆ ಹೇಳ್ತಿದ್ರು, ನಿಮ್ಮ ಶೂ ಓದು ನಾವು ಚಪ್ಪಲಿ ಹೊಟ್ಟೋದು ಅಂತ. ಸುಮಾರು ಚಪ್ಪಲಿ ಶೂ ಎಲ್ಲ ಕರೀತಾವ್ರೆ, ಯಾರು ಅಂತ ಗೊತ್ತಿಲ್ಲ. CC ಕ್ಯಾಮ್ರಾ ಐತೆ, ಅವ್ರು ಕೇಳಿ CC ಕ್ಯಾಮ್ರಾ ಚೆಕ್ ಮಾಡ್ತಾನಂತ ಅವ್ರು ಇದ್ಕೊಂಡು ಹೇಳಿದ್ರು, ನೀನು ಅಲ್ಲಿ ಮೇನ್ ಆಫೀಸ್ಗೆ ಹೋಗಿ ದರ್ಬಾರ್ ಹತ್ರ ಹೋಗ್ಬಿಟ್ಟು ನೋಡಬೇಕು ಅಂತಂದ್ರು. ಸರಿ, ಈಗ ಅವ್ರನ್ನ ನೋಡಿದ್ರು ಕೂಡ ಹಿಡಿಯೋದು ಹೆಂಗೆ, ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗುತ್ತೆ ಶೂಗೋಸ್ಕರ. ಸ್ವಲ್ಪ ಬೇಜಾರಾಗ್ತೈತೆ, ಯಾಕಂತಂದರೆ ಸ್ಲಿಪ್ಪರ್ಸಲ್ಲಿ ಓಡಾಡೋದು ಸ್ವಲ್ಪ ಕಷ್ಟ, ಈ ಬ್ಯಾಗ್ ಹಾಕ್ಕೊಂಡು. ಶೂ ನನಗೆ ಹೇಳ್ಕೊಳಕ್ಕೆ ನಾಚಿಕೆ ಆಗ್ತಾಯಿದೆ. ಬಟ್ ಆಗಿದ್ದಿದ್ದು ಸದ್ಯಕ್ಕೆ. ನಾನೀಗ ನನ್ನಿಂದ ಅಲ್ಲಿ ಗೋಲ್ಡನ್ ಟೆಂಪಲ್ ಐತೆ, ಈಗ ನಾನು ಲಂಗರಲ್ಲಿ ಊಟ ಮಾಡೋಕ್ಕೆ ಹೋಗೋಣ ಅಂತ ಬಂದೆ. ಹಿಂಗಾಯ್ತು, ಅಮೃತ್ಸರಲ್ಲಿ ನನ್ನ ಶೂ ಆಯಿತು. ಫೈನಲಿ ವೆಲ್ಕಮ್ ಟು ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್. ನನ್ನಿಂದ ನೋಡ್ತಾ ಇದ್ರಲ್ಲ, ಕರೆಕ್ಟಾಗಿ 1 ಕಿಲೋಮೀಟ್ರ್ ಹಿಂಗೆ ಸ್ಟ್ರೈಟಾಗಿ ಹೋದರೆ ನಮಗೆ ಪಾಕಿಸ್ತಾನ ಬಾರ್ಡ್ರ್ ಸಿಗುತ್ತೆ. ಇದನ್ನು ಅಟಾರಿ ಬಾರ್ಡ್ರ್ ಅಂತ ಹೇಳ್ತಾರೆ. ಈಗ ಸಾಯಂಕಾಲ ಇಲ್ಲಿ 4:15ಗೆ ಪರೇಡ್ ನಡೆಯುತ್ತೆ, ಅದನ್ನು ನೋಡೋದಕ್ಕೆ ಅಂತಲೇ ಬಂದಿದ್ದೀನಿ. ಗೈಸ್, ಈ ಜಾಗದಲ್ಲಿ ಪಾರ್ಕಿಂಗ್ ನೋಡ್ರಿ ಎಷ್ಟು ದೊಡ್ಡದಾಗಿದೆ. ಅಂದರೆ ಸಾಯಂಕಾಲ ಫುಲ್ ಆಗೋಗ್ಬಿಡ್ತಿದೆಲ್ಲ. ಈಗ ಸದ್ಯಕ್ಕೆ ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 12:48, 3 ಗಂಟೆಗೆ ಎಂಟ್ರಿ ಅಂತೆ. ಸುಮ್ಮನೆ ನಾನು ಒಬ್ಬನೇ ಬಂದಿರೋದು, ಓಡಾಡ್ತಾ ಇದ್ದೀನಿ ಇಲ್ಲಿ. ತುಂಬ ದೊಡ್ಡ ಜಾಗ ಇದು. ಆ್ಯಕ್ಚುಲಿ ಎಂಟ್ರಿ ಬಂದ್ಬಿಟ್ಟು ಅಲ್ಲಿಂದ ಕಾಣುತ್ತೆ ನಮಗೆ ಪಾಕಿಸ್ತಾನ ಬಾರ್ಡ್ರ್ ಕೂಡ. ಮೇ ಬಿ ಈ ಜಾಗದಲ್ಲಿ ನಾನೇ ಮೊದಲು ಬಂದಿರೋದು ಅನ್ಕೊಂತೀನಿ. ಎಲ್ಲರೂ ಗೋಲ್ಡನ್ ಟೆಂಪಲ್ ನೋಡ್ಕೊಂಡು ನಿಧಾನಕ್ಕೆ 3 ಗಂಟೆಗೆ ಬರ್ತಾರೆ. ನಾನು ಗೋಲ್ಡನ್ ಟೆಂಪಲ್ ನೆನ್ನೆ ನೈಟೇ ನೋಡಿದೆ. ಇನ್ನು ಇಲ್ಲಿ ಬರೋಣ ಅಂತ ಬಂದೆ, ಇಲ್ಲಿ ನೋಡಿದ್ರೆ ಯಾರೂ ಇಲ್ಲ. ಇಟ್ಸ್ ಓಕೆ, ವೆಯ್ಟ್ ಮಾಡೋಣ. ಆ್ಯಕ್ಚುಲಿ ಒಳಗಡೆ ನಮಗೆ ಬ್ಯಾಗ್ ಈಗ ಏನೂ ಅಲೋ ಮಾಡಲ್ಲ, ಪವರ್ ಬ್ಯಾಂಕು ಅಲೋ ಮಾಡಲ್ಲ, ಚಾರ್ಜರು ಅಲೋ ಮಾಡಲ್ಲ. ಸೊ ನನಗೆ ಈಗ ಫೋನ್ಗೆ ಇಲ್ಲೇ ಚಾರ್ಜಿಂಗ್ ಹಾಕ್ಕೊಂಡು ಬ್ಯಾಗ್ನ ಇಲ್ಲೇ ಅದನ್ನು ಒಂದು ಶಾಪಲ್ಲಿ ಇಟ್ಬಿಡ್ತೀನಿ. ನಮ್ಮ ಇಂಡಿಯನ್ ಫ್ಲ್ಯಾಗ್ ನೋಡಿ ಎಷ್ಟು ಚೆನ್ನಾಗಿ ಹಾರಾಡ್ತಾ ಇದೆ. ಪಾಕಿಸ್ತಾನದವ್ರದ್ದು ಫ್ಲ್ಯಾಗೇ ಇಲ್ಲ ಅಲ್ಲಿ, ಅದು ಪಾಕಿಸ್ತಾನದವ್ರದ್ದು. ನಮ್ಮ ಇಂಡಿಯಾ ನೋಡಿ ಹೆಂಗಿದೆ. ಈಗ ನಾನು ಕುತ್ಕೊಂಡಿರೋ ಜಾಗದಿಂದ ನಿಂತ್ಕೊಂಡು ನೋಡಿದ್ರೆ ನಮಗೆ ಕರೆಕ್ಟಾಗಿ ಪಾಕಿಸ್ತಾನದವ್ರದ್ದು ಹೊಲ ಕೂಡ ಕಾಣುತ್ತೆ. ಈಗ ನೋಡ್ತಿದ್ರಲ್ಲ, ಇದು ಬಂದ್ಬಿಟ್ಟು ನಮ್ಮ ಇಂಡಿಯನ್ ಆರ್ಮಿ ಫೆನ್ಸಿಂಗು. ಇಲ್ಲಿ ಸ್ವಲ್ಪ ದೂರ ಕಾಣುತ್ತೆ, ನಾನು ನಿಮ್ಗೆ ತೋರಿಸಿ ನೋಡಿ, ಝೂಮ್ ಮಾಡಿ ತೋರಿಸ್ತೀನಿ. ಅದು ಬಂದ್ಬಿಟ್ಟು ಪಾಕಿಸ್ತಾನ ಬಾರ್ಡರು. ಸೊ ನಾವು ಅಲ್ಲಿ ಅಟಾರಿ ಬಾರ್ಡರ್ ಹತ್ರ ಹೋದ್ಮೇಲೆ ಹತ್ರದಿಂದ ನೋಡ್ಬೋದು. ಸೊ ನಮ್ಮ ಇಂಡಿಯನ್ ಆರ್ಮಿ ಐತೆ, ಇಲ್ಲಿ ಭಯ ಏನಿಲ್ಲ. ಆ್ಯಕ್ಚುಲಿ ಆಪ್ರೇಷನ್ ಸಿಂಧೂರ್ ಟೈಮಲ್ಲಿ S-400 ಇತ್ತಲ್ಲ ನಮ್ಮದು, ಪಾಕಿಸ್ತಾನದವರು ಫ್ಲೈ ಮಾಡಿದ ಎಲ್ಲ ಬಾಂಬುಗಳನ್ನ ನಮ್ಮ S-400 ಹೊಡೆದಾಕ್ತು. ಸೊ ಏನು ಭಯ ಇಲ್ದಂಗೆ ಆರಾಮಾಗಿ ಪಂಜಾಬಲ್ಲಿರೋ ಜನ ಹ್ಯಾಪಿಯಾಗಿ ಮಲಗಿದ್ರು. ಸೊ ನಮ್ಮ ಇಂಡಿಯನ್ ಆರ್ಮಿ ಅಷ್ಟು ಸ್ಟ್ರಾಂಗ್ ಐತೆ, ಭಯ ಬೀಳೋಂಥ ಅವಶ್ಯಕತೆ ಇಲ್ಲ. ಬಟ್ ಇಲ್ಲಿಂದ ನೋಡಿದ್ರೆ ಕಂಪ್ಲೀಟಾಗಿ ಕಾಣುತ್ತೆ ಪಾಕಿಸ್ತಾನ ಬಾರ್ಡ್ರು, ಅವರ ವಿಲೇಜಸ್ ಏನು ಕಾಣ್ತಾವೆಲ್ಲ ಗೊತ್ತಿಲ್ಲ, ಆಗಲಿ ಅವ್ರ ಫೆನ್ಸ್ ಕಾಣುತ್ತೆ. ಸೊ ನಾನು ಇಲ್ಲಿಗೆ ಯಾವಾಗ ಬಂದಿದ್ದೆ ಅಂತ ನಿಮ್ಗೆ ಹೇಳಿದ್ನಲ್ಲ ರಾತ್ರಿ. ನಾನು ಆ್ಯಕ್ಚುಲಿ ಅವಾಗ ಕರೆಕ್ಟಾಗಿ ಒಂದು 1 ಇಯರ್ ಬ್ಯಾಕ್ ಬಂದಿದ್ದೆ ಇದೇ ಜಾಗದಲ್ಲಿ ಕೂತ್ಕೊಂಡಿದ್ದೆ. ಈಗ ಮತ್ತೆ 1 ಇಯರ್ ಆದಮೇಲೆ ಮತ್ತೆ ಬಂದಿದ್ದೀನಿ. ಪಾರ್ಕಿಂಗ್ ಮೇಲ್ಗಡೆ ಬಂದೆ, ಇಲ್ಲಿಂದ ಕಂಪ್ಲೀಟಾಗಿ ಕಾಣುತ್ತಂತೆ ಫೆನ್ಸಿಂಗು ಮತ್ತು ಪಾಕಿಸ್ತಾನ ಎಲ್ಲ. ಇಲ್ಲಿ ದೂರದಲ್ಲಿ ನೋಡ್ತಾ ಇದ್ರಲ್ಲ ನೋಡಿ, ಅದೆಲ್ಲ ನಮ್ಮ ಇಂಡಿಯನ್ ಆರ್ಮಿ ಇರೋದು ಫೆನ್ಸಿಂಗು. ಹಿಂಗೆ ಮುಂದೆ ಹೋದರೆ ಸಿಗುತ್ತೆ ನಮಗೆ ಪಾಕಿಸ್ತಾನ. ನಾವಂತೂ ಹೋಗೋಕ್ಕಾಗಲ್ಲ. ನಾವು ಸ್ಟೇಡಿಯಮ್ಗೆ ಹೋದಾಗ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನೋಡಿದಾಗ ಹೋಗ್ತೀವಲ್ಲ, ಪ್ರಿಪ್ರೇಷನ್ ಹಂಗೈತಿ ಈಗ. ಪೀಸ್. ಇಲ್ಲಿ ಈ ಥರ ಫ್ಲ್ಯಾಗ್ ಹಾಕೋರು ಒಳ್ಳೆ ಬಿಸ್ನೆಸ್ ಮಾಡ್ತಾರೆ. ಸ್ಟಾರ್ಟಿಂಗ್ 20 ರೂಪಾಯಿ ಅಂತ ಹೇಳಿದ್ರಲ್ವ, ಸರಿ ಅಂತ ಹಾಕ್ಸ್ಕೊಂಡ್ರೆ 2 ಸೈಡ್ ಹಾಕ್ಬಿಟ್ಟು 40 ರೂಪಾಯಿ ಅಂತ ಹೇಳ್ತಾವ್ರೆ. ಇನ್ನೇನು ಮಾಡಲಿ, ಬಂದಿದ್ದೀನಿ ಸರಿ ಅಂತೇಳಿ ಹಾಕ್ಸ್ಕೊಂಡೆ. ಆ್ಯಕ್ಚುಲಿ ನಮ್ಗೆ ಈ ಥರ ಇದ್ದರೆ ಒಳ್ಳೆ ಒಂಥರ ವೈಬ್ ಇರುತ್ತೆ. ಈಗ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನೋಡ್ಬೇಕಾದ್ರೆ ಹೆಂಗಿರುತ್ತೆ, ಅವರಂತೂ ನಮ್ಮ ಇಂಡಿಯಾ ಮೇಲೆ ಗೆಲ್ಲೋದು ಇಲ್ಲ, ಮ್ಯಾಚು ಗೆಲ್ಲಲ್ಲ, ಯುದ್ಧನೂ ಗೆಲ್ಲಲ್ಲ. ಆದರೆ ನಮ್ಮ ಕಡೆಯಿಂದ ಸಪೋರ್ಟ್ ಇರಬೇಕಲ್ಲ. ಯಾಕಂತಂದರೆ ಪಾಕಿಸ್ತಾನದವ್ರು ಆ ಕಡೆ ಕುಂತಿರ್ತಾರೆ, ನಮ್ಮ ಇಂಡಿಯಾದವ್ರು ಈ ಕಡೆ ಕುಂತಿರ್ತೀವಿ. ಹೆಂಗಿರುತ್ತೆ ಅಂತಂದರೆ ಅವ್ರಿಗೆ ಉರ್ಸೋದಂದರೆ ಆ ರೇಂಜಿಗೆ ಉರಿಸ್ತೀವಿ ನಾವಲ್ಲಿ. ನನ್ನ ಬ್ಯಾಗು ಕ್ಲಾಕ್ ರೂಮಲ್ಲಿ ಬಂದೆ. ಕ್ಲಾಕ್ ರೂಮ್ ಪ್ರೈಸ್ ಬಂದ್ಬಿಟ್ಟು 100 ರೂಪೀಸು. ಈ ಫ್ಲ್ಯಾಗ್ ಹಾಕೋದಕ್ಕೆ 20 ರೂಪಾಯಿ, 40 ರೂಪಾಯಿ. ಪಾಪ ಯಾವುದೋ ಫ್ಯಾಮಿಲಿ ಬಂದಿತ್ತು, ಅವ್ರಿಗೆ ಕಂಪ್ಲೀಟಾಗಿ 5 ಜನ ಎಲ್ರಿಗೂ ಹಾಕ್ಬಿಟ್ಟು ಅವರು ಎಷ್ಟು ಒಬ್ಬೊಬ್ರಿಗೆ 40 ರೂಪಾಯಿ ಚಾರ್ಜ್ ಮಾಡ್ತಾವ್ರೆ. ಅವರು ಫ್ಲ್ಯಾಗ್ ಹಾಕ್ದಂಗಿಲ್ಲ, ಒಳ್ಳೆ ನಾಮ ಹಾಕ್ದಂಗೆ ಐತೆ. ಹಂಗೆ ಮಾಡಬಾರ್ದು, ಫಸ್ಟೇ ಹೇಳಬೇಕು ನಾವು ಇಷ್ಟು ಚಾರ್ಜ್ ಮಾಡ್ತೀವಿ ಅಂತ. ಒಬ್ಬ ಗೊತ್ತಿಲ್ಲದವ್ರು ಸುಮ್ಮನೆ ಕಂಪ್ಲೀಟಾಗಿ ಹಾಕ್ಸ್ಕೊಂಡು ಅವ್ರ ಹತ್ರ ಕ್ಯಾಶ್ ಇಲ್ಲದೆ ಬೇಡ ಬಾಧೆ, ಮೇಲ್ಗಡೆ ಎಲ್ಲ ಅದೇ ವ್ಯವಹಾರನೇ ನಡೀತಾ ಐತೆ. ಸೊ ನೀವು ಯಾರಾದರೂ ಬಂದರೆ ಫಸ್ಟು ಕೇಳಿ.
ಈಗ 3 ಗಂಟೆ ಆಯಿತು, ಈಗ ಬಿಟ್ರು ನಮ್ಮನ್ನು. ಆಧಾರ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸ್ ಏನಾದರೂ ಒಂದು ID ತೋರಿಸಿ ಹೋಗ್ಬೇಕಂತೆ. ಸೊ ನೋಡಿ, ಫುಲ್ಲು ಜನ ಬಂದವರು ಇವತ್ತು. ಈಗ ನಾವು ಹೊರಗಡೆ ಹೋದ್ರೆ ಬರೋದು 5:15. ಸುಮಾರು 2.5 ಗಂಟೆ ನಮಗೆ ಆ ಸ್ಟೇಡಿಯಮಲ್ಲಿ ಇರಬೇಕು. ಈಗ ನಾನು ಮುಂದೆ ನೋಡ್ತಾ ಇದ್ರಲ್ಲ, ಅದೇ ಸ್ಟೇಡಿಯಮ್ಮು. ಮೇಲ್ಗಡೆ ನೋಡಿ ನಮ್ಮ ಇಂಡಿಯನ್ ಫ್ಲಾಗ್ ಹೆಂಗೈತೆ. ವೆಲ್ಕಮ್ ಟು ಇಂಡಿಯಾಸ್ ಫಸ್ಟ್ ಲೈನ್ ಆಫ್ ಡಿಫೆನ್ಸ್. ಇಲ್ಲಿ ನಮ್ಮ ಮಹಾತ್ಮ ಗಾಂಧೀಜಿ ಫೋಟೋ ನೋಡ್ಬೋದು. ಈಗ ಪಾಕಿಸ್ತಾನ ಕಡೆ ತೋರಿಸ್ತೀನಿ ನೋಡಿ ನಿಮಗೆ. ಒಬ್ಬರು ಇಲ್ಲ ಅಲ್ಲಿ, ನೋಡೋದಕ್ಕೆ ಒಂದು ನರಪಿಳ್ಳೆ ಇಲ್ಲ ಅಲ್ಲಿ. ನೋಡಿ ಮೇಲ್ಗಡೆ ಅವ್ರ ಫ್ಲ್ಯಾಗೇ ಇಲ್ಲ ಅಲ್ಲಿ. ಮೇ ಬಿ ಅವರು ಪ್ರಧಾನಿ ಏನಾದರೂ ಹೊಗೆ ಹಾಕೊಂಡಿರ್ಬೇಕು ಅನ್ಕೊಂತೀನಿ. ಮತ್ತು ಅಲ್ಲಿ ಯಾರ್ಯಾರು ಫೋಟೋಸ್ ಹಾಕವ್ರೆ ನೋಡಿ. ನಮ್ಮ ಇಂಡಿಯಾದಲ್ಲಿ ಎಷ್ಟು ಜನ ಬಂದವ್ರೆ.
ಓವರಾಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. ಈಗ ಹೊರಗಡೆ ಬಂದ್ವಿ. ಇಲ್ಲಿ ಆ್ಯಕ್ಚುಲಿ ಎಲ್ಲ ಫೆನ್ಸ್ ನೋಡೋಕೆ ಬಂದಿದ್ದಾರೆ. ಫೆನ್ಸು ಮತ್ತು ಅಲ್ಲೊಂದು ಟ್ಯಾಂಕರ್ ಐತೆ, ಇಲ್ಲೊಂದು ಯಾವುದೋ ಪ್ಲೇನ್ ಐತೆ. ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ ಫೆನ್ಸ್ ನೋಡ್ರಿ ಎಷ್ಟು ಹತ್ತಿರದಲ್ಲಿ ಐತೆ. ಅಲ್ಲಿ ದೂರದಲ್ಲಿ ನೋಡ್ತಾ ಇದ್ರಲ್ಲ ಪಾಕಿಸ್ತಾನದವ್ರು ನಿಂತ್ಕೊಂಡವ್ರು ನೋಡಿ. ಇದು ನಮ್ಮ ಇಂಡಿಯಾ, ಅದು ಪಾಕಿಸ್ತಾನ. ನಮ್ಮ ಭಾರತದ ಕೊನೆಯ ಗೇಟ್. ಎಲ್ಲ ಫೋಟೋಸ್ ತಕ್ಕಂತ ಇದ್ದಾರೆ. ಇಲ್ಲೊಂದು ಟ್ಯಾಂಕರ್ ಐತೆ. ಇದು ನಮ್ಮ ಇಂಡಿಯಾದ ಯಾವುದು ಗೊತ್ತಾಗ್ತಾ ಇಲ್ಲ. ಅಟ್ಟಾರಿ ವಾಘಾ ಬಾರ್ಡ್ರಿಂದ ಆಟೋ ಹೊತ್ಕೊಂಡು ಅಮೃತ್ಸರ್ಗೆ ಹೋಗಿ, ಅಮೃತ್ಸರಲ್ಲಿ ಗೋಲ್ಡನ್ ಟೆಂಪಲ್ ಹತ್ರ ನಾನು ಬ್ಯಾಗ್ ತೊಗೊಂಡು ಕ್ಲಾಕ್ ರೂಮಲ್ಲಿ ಇಟ್ಟಿದ್ನಲ್ಲ, ಅದು ಬ್ಯಾಗ್ ತಗೊಂಡು ಊಟ ಮಾಡ್ಕೊಂಡಲ್ಲೇ ಅಲ್ಲಿಂದ ರ್ಯಾಪಿಡೋ ಬುಕ್ ಮಾಡ್ಕೊಂಡು ನಾನೀಗ ಬಂದಿದ್ದೀನಿ ಅಮೃತ್ಸರ್ ರೈಲ್ವೆ ಸ್ಟೇಷನ್ಗೆ. ನನ್ನ ಮುಂದೆ ಒಂದು ಟ್ರೈನ್ ಐತೆ. ಆ ಟ್ರೈನ್ ಈಗ ಇಲ್ಲಿಂದ 2 ಗಂಟೆ ರಾತ್ರಿ ಇಲ್ಲಿಂದ ಹೊರಡುತ್ತೆ ಡೈರೆಕ್ಟಾಗಿ ಸಹನ್ಪುರ್ ಅನ್ನೋ ಒಂದು ಸ್ಟೇಷನ್ಗೆ. ಅದು ಉತ್ತರ ಪ್ರದೇಶಲ್ಲಿ ಬರುತ್ತೆ. ನನ್ನ ಪ್ಲ್ಯಾನ್ ಬಂದ್ಬಿಟ್ಟು ಉತ್ತರಾಖಂಡ್ಗೆ ಹೋಗಬೇಕು ಅಂತ. ಓಕೆ, ಸೊ ಟೈಮ್ ಈಗ 11 ಗಂಟೆ ಆಗೈತೆ. ನಾನೀಗ 2 ಗಂಟೆವರೆಗೂ ವೆಯ್ಟ್ ಮಾಡಬೇಕು. ಓವರಾಲಾಗಿ ಚೆನ್ನಾಗಿತ್ತು. ಅಮೃತ್ಸರು, ಗೋಲ್ಡನ್ ಟೆಂಪಲು, ವಾಘಾ ಬಾರ್ಡ್ರ್ ಎಲ್ಲ ಸಖತ್ತಾಗಿತ್ತು. ಮತ್ತು ಇನ್ನು ಬೇರೆ ಪ್ಲ್ಯಾನ್ ಬಂದ್ಬಿಟ್ಟು ಇಲ್ಲಿಂದ ನಾನು ಚಂಡೀಗಢ್ಗೆ ಹೋಗಬೇಕು ಅಂದ್ಕೊಂಡಿದ್ದೆ. ಚಂಡೀಗಢದಿಂದ ಶಿಮ್ಲಾದಿಂದ ಮತ್ತು ಅಲ್ಲಿ ಮುಂದೆ ಹೋಗೋಣ ಅಂತ. ಆ್ಯಕ್ಚುಲಿ ನಾನು ಹೇಳಿದ್ನಲ್ಲ ಯಾವಾಗ ಒಂದ್ಸರಿ ಚೆಕಿಂಗ್ ಬಂದಾಗ ಅಂತ, ಅವಾಗ ಆ ಪ್ಲೇಸಸ್ ಎಲ್ಲ ನೋಡಿದ್ದೆ. ಉತ್ತರಾಖಂಡ್ ನೋಡಿಲ್ಲ. ಉತ್ತರಾಖಂಡ್ ಸ್ವಲ್ಪ ಸಖತ್ತಾಗಿರುತ್ತೆ. ವಿಲೇಜಸ್ ಎಲ್ಲ ನೋಡಬೇಕು ಅಂತ ತುಂಬ ಆಸೆ ಐತೆ. ಮತ್ತು ಹರಿದ್ವಾರ, ರಿಷಿಕೇಶು ತುಂಬ ಪ್ಲೇಸಸ್ ಇದ್ದಾವೆ, ಅವನ್ನೆಲ್ಲ ನೋಡಬೇಕು. ಸೊ ಅದೆಲ್ಲ ಇರಲಿ. ಫುಲ್ಲು ಚಳಿ ಆಗ್ತಾಯಿದೆ. ನಿಜ ಎಷ್ಟೇ ಇದು ಗೊತ್ತಾ ಟೆಂಪ್ರೇಚರು 12 ಡಿಗ್ರಿ ಐತೆ. ಜಾಕೆಟ್ ಹಾಕೊಂಡೆ. ಇದು ನನ್ನ ಲೈಫ್ ಸೇವರ್ ದೇವರಣೆಗೂ. ಇದನ್ನು ನಾನು ಯಾವಾಗ ಮಾಮೂಲಿ ಮುಂಬೈ ಆ ಕಡೆ ಎಲ್ಲ ಇದ್ದಾಗ ನೆಗ್ಲೆಕ್ಟ್ ಮಾಡ್ತಿದ್ದೆ. ಏನಕ್ಕನ್ನತನ್ನು ಇದು ಬ್ಯಾಗಲ್ಲಿ ಇದನ್ನ ಫೋಲ್ಡ್ ಮಾಡಿಬಿಟ್ಟು ಬ್ಯಾಗಲ್ಲಿ ಇಟ್ಬಿಟ್ರೆ ಇಷ್ಟು ಟಫ್ ಆಗೋಗ್ಬಿಡ್ತು ಬ್ಯಾಗು. ಬೇರೆ ಬಟ್ಟೆ ಇಡೋಕ್ಕೆ ಜಾಗ ಇರ್ತಿಲ್ಲ. ಬಟ್ ಈಗ ಯಾವ ಬೇರೆ ಬಟ್ಟೆಗಿನ್ನೂ ನನಗೆ ಇದೇ ಇಂಪಾರ್ಟೆಂಟ್ ಆಗೋಗ್ಬಿಟ್ಟೈತೆ. ಇದೊಂದಿದ್ರೆ ಸಾಕು, ಬೆಡ್ಶೀಟ್ ಇಲ್ಲ ಅಂದರೂ ಪರವಾಗಿಲ್ಲ. ಈಗ ಟ್ರೈನ್ ಇನ್ನೂ ಡೋರ್ ಓಪನ್ ಮಾಡಿಲ್ಲ. 11 ಗಂಟೆ ಅಲ್ವಾ, ಯಾವಾಗ ಓಪನ್ ಮಾಡ್ತಾರೋ ಗೊತ್ತಿಲ್ಲ. ಡೋರ್ ಓಪನ್ ಮಾಡಿದ್ರೆ ಆರಾಮಾಗಿ ಮಲ್ಕೊಬಿಡ್ತಿದ್ದೆ.